जैसे पुत्र ने पिता को नमस्कार किया और पिता ने बोला बेटा एक बात बताता हूं सुनो, तो बेटा सुनना वनना कुछ नहीं है, खाली नमस्कार स्वीकार कर लो। क्या सुनना नहीं है, नमस्कार खाली। तो नमस्कार क्यों? क्योंकि सब नमस्कार करते हैं, तो नमस्कार है, लेकिन बोलने जाओ कुछ तो सुनना नहीं है। ऐसे ಅರ್ಹಂತರಿಗೆ ನಾವು ನಮಸ್ಕಾರನ ಮಾಡ್ತೀವಿ, ಅರ್ಹಂತರು ಹೇಳ್ತಾ ಇದಾರೆ सुनो सुनो उपदेश सुनो जरा, वो भाग जाते। फिर नमस्कार कैसे हुआ? अरहंत को नमस्कार करने का अर्थ ही होता है उपदेश सुनना। समोशरण में क्यों जाते हैं? मात्र दर्शन करने नहीं। अरे दर्शन और उपदेश दोनों एक ही बात है। उपदेश ಕೇಳೋದು ಅಂದ್ರೇನೆ ದರ್ಶನ ಮಾಡೋದು, नहीं तो दर्शन होंगे कहां? पाषाण में तो दर्शन नहीं होंगे, उपदेश में दर्शन होगा। उसमें जो नाम स्थापना करी है हमने, उसमें दर्शन होगा। नाम स्थापना ಹೆಂಗ ಅರ್ಥ ಆಗುತ್ತೆ? ಉಪದೇಶ ಕೇಳಿದ್ರೆ ಅರ್ಥ ಆಗುತ್ತೆ। ಹಂಗಾಗಿನೇ ಉಪದೇಶ ಕೇಳದೆ ಇರೋದ್ರಿಂದ ನಮಗೆ ಅರ್ಹಂತರ ದರ್ಶನ ಆಗೋದಿಲ್ಲ, ಆಗ್ತಾ ಇಲ್ಲ। जो उपदेश सुनता है उसको तीर्थंकर के दर्शन होते हैं, बाकियों को दर्शन नहीं होते, खाली लौट जाते हैं। जैसे समूह शरण में ऊपर तक नहीं जा पाते, यही स्विमिंग पूल है, पार्क है, डांस चल रहा है, वही है, ऊपर नहीं जाते, दर्शन नहीं होता उनको। ऐसे ही जिन मंदिर में आते और उपदेश नहीं सुना तो इವ್ರಿಗೂ दर्शन ಆಗೋದಿಲ್ಲ, खाली खाली निकल गए। नमो अरहंताणं नमो सिद्धाणं नमो आयर्याणं नमो वज्रायाणं नमो लोये सर्वसावणम्। शुद्ध पंचमी ಮಹಾಪರ್ವದ ನಿಮಿತ್ತದಿಂದ ಜಿನ್ವಾಣಿಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಯೋದಿದೆ। ಧರ್ಮದ ಜಿನ ಧರ್ಮದ ಬುನಾದಿಯಾಗಿ ತೀರ್ಥಂಕರರ ಉಪದೇಶ ಇದೆ। ಎಷ್ಟು ಧರ್ಮದ ಉಪಾಯ ಇದೆ, ಧರ್ಮದ ಪ್ರಚಾರ ಆಗಿದೆ, ಅದರ ಮೂಲ ಕಾರಣ ತೀರ್ಥಂಕರರ ಉಪದೇಶ ಇದೆ। ಧರ್ಮದ ಪ್ರಾರಂಭನೇ ತೀರ್ಥಂಕರರ ಉಪದೇಶದಿಂದ ಆಗುತ್ತೆ। ತೀರ್ಥಂಕರರ ಉಪದೇಶ ಇಲ್ಲ ಅಂದ್ರೆ ಈ ಧರ್ಮ ಕೂಡ ಇಲ್ಲ। ಸಮೋಸರಣ ಜಿನ ಧರ್ಮದ ಮೂಲ ಇದೆ, ಸಮೋಸರಣದಿಂದನೇ ಧರ್ಮ ಪ್ರಾರಂಭ ಆಗುತ್ತೆ। ಚತುರ್ಥ ಕಾಲದ ಪ್ರಾರಂಭದಲ್ಲಿ ಯಾವಾಗ ಅಕ್ಷಯ ತೃತೀಯ ಕಥೆ ಎಲ್ಲರಿಗೂ ಗೊತ್ತಿದೆ, ಎಷ್ಟು ಜನರಿಗೆ ಗೊತ್ತಿದೆ? ಕೈ ಎತ್ತಿ ನೋಡೋಣ। बहुत लोग हैं जिनको नहीं पता है। तो ಆದಿನಾಥ ಮುನಿಗೆ ಆಹಾರ ಸಿಕ್ಕಿರಲಿಲ್ಲ, ಯಾಕೆ? ಆಹಾರದ ಕೊರತೆ ಇರಲಿಲ್ಲ, ಯಾದಿ ವಿಧಿ ಗೊತ್ತಿರಲಿಲ್ಲ। ಅಲ್ಲಿಂದ ಪ್ರಾರಂಭ ಆಗುತ್ತೆ ಆದಿನಾಥ ಸ್ವಾಮಿಯ ಸಮೋಸರಣದಿಂದ। ಅಲ್ಲಿಂದ ಮಹಾವೀರ ತೀರ್ಥಂಕರರ ಸಮೋಸರಣದವರೆಗೆ, ಅಲ್ಲಿ ತನಕ ಈ ಯಾವ ಜಿನ ಧರ್ಮ ಇದೆ
ಅದು ಪ್ರಾರಂಭ ಆಗುತ್ತೆ. ಆದಿನಾಥರ ಸಮೋಸರಣದಿಂದ ಜೀವಿಗಳು ಈ ಕಾಲದಲ್ಲಿ ಮೋಕ್ಷ ಹೋಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮೋಕ್ಷದ ದಾರಿ ತೆರೆಯುತ್ತೆ ಸಮೋಸರಣದಿಂದ. ಅದೇ ಮೂಲ ಇದೆ. ಸಮೋಸರಣದಲ್ಲಿ ಉಪದೇಶವನ್ನ ಕೇಳಿ ಜೀವಿಗಳಿಗೆ ಧರ್ಮಾರ್ಥ ಆಗುತ್ತೆ. ಆ ಒಂದು ಸಮೋಸರಣದ ಪರಂಪರೆ 24 ತೀರ್ಥಂಕರರವರೆಗೆ ನಡೆಯುತ್ತೆ. ಹಾಗಾಗಿ ಪಂಚಮ ಕಾಲದವರೆಗೂ ಕೂಡ ಶ್ರುತಪಂಚಮಿ ಪರ್ವ ಇಲ್ಲ. ಶ್ರುತಪಂಚಮಿ ಪರ್ವ ಪ್ರಾರಂಭ ಆಗುತ್ತೆ ಪಂಚಮ ಕಾಲದಲ್ಲಿ. ಯಾಕಂದ್ರೆ ಚತುರ್ಥ ಕಾಲದವರೆಗೆ ಶಾಸ್ತ್ರಗಳ ಅಗತ್ಯ ಇಲ್ಲ. ಚತುರ್ಥ ಕಾಲದಲ್ಲಿ ಶಾಸ್ತ್ರಗಳ ಅಗತ್ಯ ಇಲ್ಲ. ಯಾಕಿಲ್ಲ? ಯಾಕಂದ್ರೆ ಸಾಕ್ಷಾತ್ ತೀರ್ಥಂಕರರ ಉಪದೇಶ ಇದೆ. ಎಲ್ಲಿ ಸಾಕ್ಷಾತ್ ಕೇವಲ ಜ್ಞಾನಿ तीर्थंकर इधर वहां ग्रंथों की क्या आवश्यकता है? और साक्षात समोसरण लगता है. तो ಚತುರ್ಥ ಕಾಲದವರೆಗಂತೂ ಶಾಸ್ತ್ರಗಳ ಅಗತ್ಯ ಇರಲಿಲ್ಲ. ಯಾವಾಗ ಚತುರ್ಥ ಕಾಲ ಕಳೆಯುತ್ತೆ, ಪಂಚಮ ಕಾಲ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಜೀವಿಗಳ ಬುದ್ಧಿ, ಜೀವಿಗಳ ಮನಸ್ಸು ಎಲ್ಲವೂ ಕೂಡ ಕುಸಿಯತ್ತೆ, ಕ್ಷೀಣವಾಗುತ್ತೆ. ಹೇಗೆ ಬುದ್ಧಿ, ಜ್ಞಾನ, ಭಾವನೆಗಳು, ಮನಸ್ಸು ಎಲ್ಲವೂ ಕುಸಿತಾ ಹೋಗುತ್ತೆ, ಅದೇ ರೀತಿಯಾಗಿ ಗ್ರಂಥಗಳ ಅವಶ್ಯಕತೆ ಕೂಡ ಬರುತ್ತೆ. ಹಾಗಾದ್ರೆ ಮೂಲ ಮಾರ್ಗ ಇದೆ, ಗುರುಗಳಿಂದ ನೇರವಾಗಿ ಉಪದೇಶ ಕೇಳೋದು. ಇದು राजमार्ग है कि साक्षात गुरु मिले और उनसे उपदेश. तो ಗುರುಗಳಿಂದ ಉಪದೇಶ ಸಿಗೋದಂತೂ ಮಹಾಪುಣ್ಯ ಇದೆ. ಗುರುಗಳ ಹತ್ರ ಪ್ರತಿಯೊಂದು ಜೀವ ಕೂರಕ್ಕಾಗೋದಿಲ್ಲ. ಉಪದೇಶ ಕೇಳಕ್ಕೂ ಯೋಗ್ಯತೆ ಬೇಕಲ್ಲ. ಸಮೋಸರಣ ಗೊತ್ತಿದೆ, ಸಮೋಸರಣದಲ್ಲೂ ಎಲ್ಲ ಜೀವಿಗಳು ಹೋಗೋದಿಲ್ಲ. ನಮ್ಮೂರಲ್ಲಿ ಸಮೋಸರಣ ಬಂದಿದೆ ಅಂದ್ರೆ ಎಲ್ಲರೂ ಹೋಗಕ್ಕಾಗೋದಿಲ್ಲ. ಯಾರಿಗೆ ನಿಜವಾಗ್ಲೂ ಮುಕ್ತಿಯ ಅಭಿಲಾಷೆ ಇದೆ ಆ ಜೀವ ಹೋಗುತ್ತೆ. ಹಾಗೇನೆ ಆಚಾರ್ಯರ ನೇರವಾದ ಉಪದೇಶ ಯಾರಿಗೆ ಸಿಗುತ್ತೆ? ಬಹಳ ವಿರಳ ಜೀವಿಗಳಿಗೆ ಸಿಗುತ್ತೆ. ಯಾಕಂದ್ರೆ ಆಚಾರ್ಯರ ಮುಂದೆ ಕೂತ್ಕೊಳ್ಳುವಷ್ಟು ಅರ್ಹತೆ ಈ ಜೀವ ಬೆಳೆಸ್ಕೋಬೇಕಲ್ಲ. ಇದ್ಯಾವ ಶ್ರುತ ಸ್ಕಂದ ಗ್ರಂಥಗಳು ನಮ್ಮ ಮುಂದೆ ಕಾಣಿಸ್ತಾ ಇದೆ, ಇದರಲ್ಲಿ ಬರೆದಿರುವಂತಹ ಒಂದೊಂದು ಶ್ಲೋಕ, ಒಂದೊಂದು ಪದ್ಯ ಆಚಾರ್ಯರ ಕಠಿಣ ಪರಿಶ್ರಮದಿಂದ ಬಂದಿದೆ. ಈ ಶ್ಲೋಕಗಳು ಸುಖ ಸುಮ್ಮನೆ ಬರೋದಿಲ್ಲ. ನಮ್ಗನ್ಸುತ್ತಲ್ಲ ಆಚಾರ್ಯರು ಹೆಂಗ ಬರೆದಿರ್ಬೇಕು ಅಂತ. ಒಳ್ಳೆ ಸತತವಾದ ಜೀವನದ ಪರಿಶ್ರಮದಿಂದ ಈ ಶ್ಲೋಕಗಳು ಬರುತ್ತೆ. ಧಾರ್ಮಿಕ ಆ ಜೀವಿಯ ಯಾವ ಜೀವನ ಇದೆ ಅದು ಸಂಪೂರ್ಣ ಪ್ರಪಂಚಕ್ಕೆ ವಿರುದ್ಧ ಇರುತ್ತೆ. ಪ್ರಪಂಚಕ್ಕೆ ವಿರುದ್ಧವಾದ ಜೀವನ ಮಾಡೋದು ಸುಲಭ ಇಲ್ಲ. ಹಲವಾರು ಕಷ್ಟಗಳ ಮಧ್ಯದಲ್ಲಿರುವಂತಹ ಜೀವಿಗೆ ಆ ಜ್ಞಾನ ಸಿಗುತ್ತೆ. ಅಲ್ಲಿಂದ ಈ ಯಾವ ಜಿನವಾಣಿ ಇದೆ ಅದು ಹುಟ್ಟುತ್ತೆ. ಏನಾಗುತ್ತೆ, ತೀರ್ಥಂಕರರ ಸಮೋಸರಣದ ನಂತರ ಪಂಚಮ ಕಾಲದಲ್ಲಿ ಉಪದೇಶ ಕ್ಷೀಣ ಆಗ್ಲಿಕ್ಕೆ ಹೋಗುತ್ತೆ. ಎಲ್ಲರಿಗೂ ಗೊತ್ತಿದೆ, ಸಬ್ಕೋ ಪತಾ ಹೈ. ಷಟ್ಖಂಡ ಆಗಮದ ಕಥೆ ಎಷ್ಟು ಜನರಿಗೆ ಗೊತ್ತಿದೆ? ಕಿತನೆ ಜನಕ್ಕೂ ಪತಾ ಹೈ? ಮಿಕ್ಕಿದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬೋಲೋ.
ಷಟ್ಖಂಡ ಆಗಮ ಶ್ರುತ ಪರಂಪರೆಯ ಕಥೆ ಎಷ್ಟು ಜನರು ಗೊತ್ತಿದೆ ಅಂತ ಕೇಳ್ತಾ ಇದ್ದೀನಿ ನಾನು. बहुत कम लोगों को पता है. क्या करें? ನಾ ಪ್ರತಿ ವರ್ಷ ಕತೆ ಹೇಳ್ತೀನಿ. क्या करें? ಶ್ರುತ ಪಂಚಮಿ ಪರ್ವ ವಾಸ್ತವಿಕವಾಗಿ ಜಿನ್ವಾಣಿಯ ಮಹತ್ವತೆಯನ್ನ ತೋರಿಸ್ಲಿಕ್ಕೆ ಬರುತ್ತೆ. ಯಾವ ಮಹತ್ವತೆ ಇದೆ ಅಂತ ಯಾರಿಗೆ ಕಥೆ ಗೊತ್ತಿಲ್ಲ ಮನೆಗೆ ಹೋಗಿ ವಿವರವಾಗಿ ಓದೋದು. ಸಾಮಾನ್ಯವಾಗಿ ವಿಷಯ ಏನಿದೆ ಕಿ ಮಹಾವೀರ ಸ್ವಾಮಿ ನಂತರ ಯಾವ ವಿಭಾಜನೆ ಆಗುತ್ತೆ, ಏನು ವಿಭಾಜನೆ ಆಗುತ್ತೆ? ದಿಗಂಬರ ಶ್ವೇತಾಂಬರ ಆಗುತ್ತೆ. ಭದ್ರಬಾಹು ಇತ್ಯಾದಿ 12,000 ಮುನಿಗಳು ಈ ಕಡೆ ಬರ್ತಾರೆ ದಕ್ಷಿಣ ಭಾರತಕ್ಕೆ. ಅಲ್ಲಿ ಉಳಿದಂತಹ ಬಹುಭಾಗ ಮುನಿ ಸಂಘ ಶ್ವೇತಾಂಬರ ಆಗುತ್ತೆ. ಎಲ್ಲರೂ ಅಲ್ಲ, ಬಹುಭಾಗ. ಈ ಭದ್ರಬಾಹು ಮುನಿಗಳ ನಂತರ 200 ವರ್ಷ ಕಳೆದ ಮೇಲೆ ಬಹುತೇಕ ಜ್ಞಾನ ಮರೆತು ಹೋಗಿದೆ. ಭೂತಬಲಿ ಸ್ವಾಮಿಗೆ ಎಲ್ಲ ಜ್ಞಾನ ಇದೆ, ಆದ್ರೆ ನಮ್ಮ ಭದ್ರಬಾಹು ಸ್ವಾಮಿಗೆ ಭದ್ರಬಾಹು ಮುನಿಗಳಿಗೆ ಎಲ್ಲ ಜ್ಞಾನ ಇದೆ, ಆದ್ರೆ 1-2 ಶತಮಾನಗಳು ಕಳೆಯುವಷ್ಟರಲ್ಲಿ ಎಲ್ಲ ಜ್ಞಾನ ಮರೆತು ಹೋಗ್ಬಿಡುತ್ತೆ. ಯಾಕೆ ಮರೆತು ಹೋಗುತ್ತೆ? बेले 2 कारण है. एक तो दिगंबर और श्वेतांबर 2 भाग हुए, तो दक्षिण भारत के ಎಲ್ಲ मुनि संघ बरुत्ते और जो कुछ बचे उत्तर भारत में वहां पर ज्यादातर भ्रष्टता आ जाती है. तो ज्ञाನ ಎಲ್ಲಿ ಉಳಿಯುತ್ತೆ? ಜ್ಞಾನ ಉಳಿಯೋದಿಲ್ಲ ಮುನಿ ಸಂಘದಲ್ಲಿ. ಯಾವ ಮುನಿ ಸಂಘಗಳು ದಕ್ಷಿಣ ಭಾರತಕ್ಕೆ ಬರುತ್ತೆ ಆ ಮುನಿ ಸಂಘದಲ್ಲಿ ಮಾತ್ರ ಅಲ್ಪ ಸ್ವಲ್ಪ ಜ್ಞಾನ ಉಳಿಯುತ್ತೆ. ಉತ್ತರ ಭಾರತದಲ್ಲಂತೂ ಕ್ಷೀಣ ಆಗುತ್ತೆ. ಧರ್ಸೇನಾಚಾರ್ಯರಿಗೆ ಯಾವಾಗ ಗೊತ್ತಾಗುತ್ತೆ ಜ್ಞಾನ ಎಲ್ಲ ಮರೆತು ಹೋಗ್ತಾ ಇದೆ ಅಂತ, ಅಷ್ಟರಲ್ಲಿ ಬಹುಭಾಗ ಜ್ಞಾನ ಮರೆತು ಹೋಗಿದೆ. ಹಾಗಾಗಿ ಅವರು ಪತ್ರ ಯಾವ ಕಡೆಗೆ ಬರೀತಾರೆ? दक्षिण कड़े बरीतारे. दक्षिण की तरफ क्यों लिखा? क्योंकि यही समर्थ मुनि थे. तो दक्षिण कಡೆಯಿಂದನೇ ಭೂತಬಲಿ ಪುಷ್ಪದಂತ ಮುನಿಗಳು ಹೋಗ್ತಾರೆ. ಕೃಷ್ಣವೇಣಾ ನದಿ ತಟದಲ್ಲಿ, ಕೃಷ್ಣವೇಣಾ ನದಿ ತಟ ಮನೆ ಇದು ಆಂಧ್ರ ಕರ್ನಾಟಕ ಬೌಂಡ್ರಿ ಇದೆಯಲ್ಲ, ಇಲ್ಲಿಂದ 2 ಮುನಿಗಳು ಹೋಗುತ್ತಾರೆ, ಉಪದೇಶ ಪಡೀತಾರೆ. ಆ ವೃದ್ಧ ಮುನಿಗಳಿಂದ ಉಪದೇಶವನ್ನ ಪಡ್ಕೊಂಡು ವಾಪಸ್ ಬರ್ತಾರೆ. ಧರ್ಸೇನಾಚಾರ್ಯರಿಗೆ ಆಗ್ಲೇ ವೃದ್ಧಾವಸ್ಥೆ ಬಂದೋಗಿದೆ, ಸಮಾಧಿಯ ಕಾಲ ಬಂದಿದೆ. ಸಮಾಧಿ ಯಾರು ಮಾಡ್ತಾರೆ ಗೊತ್ತಿಲ್ಲ, ಆದ್ರೆ ಈ 2 ಶಿಷ್ಯರು ಅಲ್ಲೇ ಇರ್ತೀವಿ ಅಂತಾರೆ, ಸಮಾಧಿ ಮಾಡ್ತೀವಿ ಅಂತ. ಆದ್ರೆ ಧರ್ಸೇಂದ್ರ ಏನ್ ಹೇಳ್ತಾರೆ? ನೀವು ಮುಂದಕ್ಕೆ ಹೊರಡಿ. ಯಾಕೆ? ಶ್ರುತ ಉಳಿಯೋದು ಅವಶ್ಯಕ ಇದೆ, ಸಮಾಧಿ ಅಂತೂ ನಾನು ಮಾಡ್ಕೋತೀನಿ. ಸಮಾಧಿಯನ್ನ ಬಿಟ್ಟು 2 ಮುನಿಗಳು ಶ್ರುತ ಸಂರಕ್ಷಣೆಗೋಸ್ಕರ ಹೊರಡ್ತಾರೆ. ಅದರಲ್ಲೂ ಪುಷ್ಪದಂತ ಮುನಿಗೂ ಕೂಡ ವಯಸ್ಸಾಗಿದೆ. ಪುಷ್ಪದಂತ ಮುನಿಗಳು ಪ್ರಥಮ 5 ಭಾಗವನ್ನು ಬರೀತಾರೆ, ಆದ್ರೆ ಅದು ಬಹಳ ಸಂಕ್ಷಿಪ್ತ ಇದೆ, ಬಹಳ ಸಂಕ್ಷಿಪ್ತ ಇದೆ. ಕೊನೆಯ ಭಾಗವನ್ನ ಭೂತಬಲಿ ಆಚಾರ್ಯರು ಬರೀತಾರೆ. ಭೂತಬಲಿ ಬರೆದಿದ್ದು ಮಹಾಬಂಧ ಆಗುತ್ತೆ, ಅದಕ್ಕೆ ಟೀಕೆಯನ್ನು ಬರೆಯುವ ಅವಶ್ಯಕತೆ ಬರುವುದಿಲ್ಲ. धवला जय धवला और महाधवला. तो धवला ಅಂದ್ರೆ धवला टीके
ಪ್ರಾರಂಭದ ಯಾವ 5 ಭಾಗಗಳಿದೆ ಈಗ ಓದಿದ್ವಲ್ಲ, ಈ 6 ಭಾಗಗಳಲ್ಲಿ 5 ಭಾಗಕ್ಕೆ वीरसेन मुनि टीके बरीತಾರೆ, उसको हम कहते हैं धवला। ठीक है, फिर उसके बाद गुणधर आचार्य ಕಸಾಯ ಪಾಹುಡವನ್ನು ಬರೀತಾರೆ। ಈ ಕಸಾಯ ಪಾಹುಡ ಷಟ್ಖಂಡಮಕ್ಕಿಂತ ಮುಂಚೆ ಪೂರ್ಣ ಆಗುತ್ತೆ, ಆದ್ರೆ ಗೊತ್ತಾಗೋದಿಲ್ಲ ನಮಗೆ। ಈ कसाय पाहुड़ के ऊपर टीका लिखी, उसको कहा जय धवला। और ಅದಾದ್ಮೇಲೆ 5ನೇ 6ನೇ ಭಾಗ ಏನಿದೆ ಅದಕ್ಕಂದ್ವಿ ಮಹಾಧವಲ। ಈ 3 ಗ್ರಂಥಗಳಿದೆ, ವಿಶೇಷವಾಗಿ ಒಂದೇ ಗ್ರಂಥ ಇದೆ, ಒಂದು ಷಟ್ಖಂಡಗಮ ಇದೆ, ಇನ್ನೊಂದು ಕಸಾಯ ಪಾಹುಡ ಇದೆ। तो ಪರಿಸ್ಥಿತಿ ಏನಿತ್ತು, ಇಲ್ಲಿವರೆಗೆ ಯಾರು ಗ್ರಂಥ ಬರೆದಿಲ್ಲ, ಮೊಟ್ಟ ಮೊದಲನೇ ಬಾರಿಗೆ ಗ್ರಂಥ ಬರೀಬೇಕು। ಒಂದು ಕಡೆಗೆ ಶ್ರುತವನ್ನು ಉಳಿಸೋದಾದ್ರೆ, ಇನ್ನೊಂದು ಕಡೆಗೆ ಇಡೀ ಮತ್ತೊಂದು ಮಗದೊಂದು ಸಂಘಗಳ ವಿರೋಧ ಇದೆ, कि ग्रंथ लिपिबद्ध ಮಾಡೋ ಹಾಗಿಲ್ಲ, ग्रंथ लिपिबद्ध नहीं कर सकते। ಅಂತಹ ಪರಿಸ್ಥಿತಿಯಲ್ಲಿ ಗ್ರಂಥವನ್ನು ಬರೀತಾರೆ। ಈ ಗ್ರಂಥವನ್ನ ಬರೆದ ನಂತರ 2000 ವರ್ಷಗಳವರೆಗೆ ಈ ಗ್ರಂಥಗಳು ಬಹುತೇಕ ಸಾಮಾನ್ಯ ಜನರಿಗೆ ಸಿಗೋದೇ ಇಲ್ಲ। देखो, ಅತ್ಯಂತ ಪ್ರಯತ್ನದಿಂದ ಆಚಾರ್ಯರು ಗ್ರಂಥ ರಚನೆ ಮಾಡ್ತಾರೆ, लेकिन ग्रंथ रचना करते हैं फिर भी 2000 साल तक सामान्य जनों को तो ग्रंथ मिलते ही नहीं। तो जन ಏನ್ ಮಾಡ್ತಾ ಇದ್ರು, जैसे सिद्धांत बस्ती ಇದೆಯಲ್ಲ ಬೆಳಗುಳದಲ್ಲಿ, ಆ ಗ್ರಂಥ मिले थे। तो ಮೊದಲಂತೂ ಸಿದ್ಧಾಂತ ಬಸ್ದಿನೇ ಮರ್ತೋಗಿತ್ತು, ಸಿದ್ಧಾಂತ ಬಸ್ದಿ ಇದೆ ಅಂತಾನೆ ಮರ್ತೋಗಿತ್ತು ಜನರಿಗೆ। ಬೋಲು, ಒಬ್ಬರು ಯಾರೋ ಮುನಿಗಳು ಹೋಗುತ್ತಾರೆ ಕಾಡಿಗೆ, ಆಗ ಅವ್ರಿಗೆ ಅನ್ಸುತ್ತೆ ಇಲ್ಲಿ ಯಾವುದೋ ಬಸ್ದಿ ಇದೆ, ಆಗ ಜನರನ್ನ ಕರೆಸ್ತಾರೆ, ತಪ್ಪತ್ತೆ ಚಲ್ತಾಕಿ ಸಿದ್ಧಾಂತ ಬಸ್ದಿ ಇದೆ ಇಲ್ಲಿ, ಅಲ್ಲಿ ಗ್ರಂಥಗಳು ಸಿಗುತ್ತೆ। ಆದ್ರೆ ಗ್ರಂಥಗಳು ಕೂಡ ಜಿನಬಿಂಬದಂತೆ ಮಾತ್ರ ಪೂಜೆಗೆ ಕೈ ಮುಗಿಯಕ್ಕೆ ಮಾತ್ರ ಇತ್ತು, ಓದ್ಲಿಕ್ಕೋಸ್ಕರ ಇರಲಿಲ್ಲ। ಇಲ್ಲಿ ತುಂಬಾ ಜನರು ಗೊತ್ತಿರ್ಲಿಕ್ಕಿಲ್ಲ ಪಬ್ಲಿಷ್ ಹೆಂಗಾಯ್ತು ಅಂತ। ಶ್ರವಣ ಬೆಳಗುಳಕ್ಕೆ पहली बार आते ಮಾಣಿಕ್ಚಂದ್ ಶಾ ಒಬ್ಬ ವ್ಯಕ್ತಿ, ಬಾಂಬೆ ಅವರು। ಯಾವಾಗ ಸಿದ್ಧಾಂತ ಗ್ರಂಥಗಳ ದರ್ಶನ ಆಗುತ್ತೆ, ಎಲ್ಲರೂ ದರ್ಶನ ಮಾಡಿ ಅರ್ಘ್ಯ ಕೊಟ್ಟು ಹೋಗ್ತಾ ಇದ್ರು। ಆದ್ರೆ ಈ ವ್ಯಕ್ತಿಗೆ ಏನನ್ಸುತ್ತೆ, ಇದ್ರಲ್ಲಿ ಏನಿದೆ ಮೊದಲೇ ಮಂಗಳಾಚರಣೆ ಆದ್ರೂ ಓದಿ ಹೇಳಕ್ಕಾಗುತ್ತೇನೋ। तो ಓದಿ ಹೇಳಕ್ ಯಾರಿಗೂ ಆಗಲ್ಲ, ಅಲ್ಲಿ कोई नहीं पढ़ सकता, पढ़ने वाला नहीं बचा। तो ಮೂಡ್ ಬಿದ್ರೆ ಒಬ್ರು ಇದ್ದಾರೆ, ಅವ್ರಿಗೆ ಓದಕ್ ಬರುತ್ತೆ, ಬ್ರಹ್ಮಯ್ಯ। तो ಬ್ರಹ್ಮಯ್ಯ ಕಡೆಗಂತೂ ಇವ್ರು ಹೋಗ್ಲಿಲ್ಲ, ಆಮೇಲೆ ಪತ್ರ ಬರೀತಾರೆ ಇನ್ನೊಬ್ಬರಿಗೆ ಅವ್ರಿಗೆ ಓದಕ್ ಬರುತ್ತೆ ಅಂತ। ಆಮೇಲೆ ಇದನ್ನ ಪ್ರತಿಲಿಪಿ ಮಾಡಬೇಕು ಅಂತ ಆಗುತ್ತೆ। ಪ್ರತಿಲಿಪಿ ಸಮಜ್ತೆ, ತಾಳೆಗರಿಯಿಂದ ನೋಡ್ಕೊಂಡು ಮತ್ತೊಂದ್ಸಲಿ ಬರೆಯೋದು, ಅದಕ್ಕೂ ವಿರೋಧ ಆಗುತ್ತೆ। ವಿರೋಧಗಳ ನಂತರ ಇವರಿಬ್ರು ಸೈಟ್ಗಳಿದ್ರಲ್ಲ, ಏ ಬೋಲ್ತೆ ಕಿ ನಾವು ಪ್ರತಿಲಿಪಿ ಮಾಡಿಸ್ತೀವಿ, ಆದ್ರೆ ಪ್ರತಿಲಿಪಿ ಮಾಡಿಸಿದ್ರು ನಿಮಗ್ ಕಾಪಿ ಸಿಗೋದಿಲ್ಲ, ಕಾಪಿ ಇಲ್ಲೇ ಇರುತ್ತೆ, कॉपी तो नहीं मिलेगा। फिर वो फिर करके क्या मतलब है, क्यों करे?
फिर उससे ग्रंथ तो सुरक्षित रहेगा, इसलिए प्रतिलिपि कर लेते हैं। तो प्रतिलिपि करना शुरू हो गया। तो ಇವ್ರೇನ್ ಬ್ರಹ್ಮಯ್ಯ ಇದ್ರಲ್ಲ ಮೂಡಬಿದ್ರಿ ಅವರು ಪ್ರತಿಲಿಪಿ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ, ಸೆಕ್ಯೂರಿಟಿ ಇದೆ, ಹೊರಗಡೆ ತಗೊಂಡೋಗಂಗಿಲ್ಲ. ಇವ್ರೇನ್ ಮಾಡ್ತಾರೆ, ಊಟಕ್ಕೆ ಡಬ್ಬಿ ಬರ್ತಿತ್ತಲ್ಲ, ಡಬ್ಬಿಯಲ್ಲಿ ಬರೆದು ಬರೆದು ಕಳಿಸ್ತಾ ಇದ್ದಾರೆ ದಿನ. सामने बात लंच बॉक्स में जा रहा है, क्योंकि प्रतिलिपि बाहर नहीं जा सकती थी। और ये जो दोनों सेठ थे, ये भट्टारक जी को प्रमाण भी कर चुके थे कि हम बाहर नहीं ले जाएंगे। अब ऐसे करते करते ब्रह्मैया ने एक कॉपी बना दिया, ಒಂದು ಕಾಪಿ ರೆಡಿ ಆಯಿತು. ಇದೆಲ್ಲ ಇದೆ ಹಳಗನ್ನಡದಲ್ಲಿ. ಭಾರತದ ಬ್ರಾಹ್ಮಿ ಖರೋಷ್ಠಿ ಲಿಪಿ ನಂತರ ಅತ್ಯಂತ ಹಳೆಯ ಲಿಪಿ ಇದೆ ಕನ್ನಡ. तो कन्नड़ लिपि में मिलते हैं सारे ग्रंथ. तो ಹಳೆಗನ್ನಡ ಲಿಪಿಯಲ್ಲಿದೆ, ಆದ್ರೆ ಒಂದು ಪ್ರತಿ ತಯಾರಾಗುತ್ತೆ. ಪ್ರತಿ ತಯಾರಾದ್ಮೇಲೆ ಬ್ರಹ್ಮಯ್ಯ ಹೋಗ್ತಾ ಇದ್ದಾರೆ, ಯಾರು ಖರೀದಿ ಮಾಡ್ತಾರೆ ಇದನ್ನ ಅಂತ ನೋಡಕ್ಕೆ. ಗಂಡ ಹೆಂಡತಿ ಇಬ್ರು. ಈ ಇಬ್ರು ಸೇಟ್ಗಳ ಹತ್ರ ಹೋದ್ರು, ನಾವು ಪ್ರಮಾಣ ಮಾಡಿದೀವಿ, ನಾವು ತಗೊಳ್ಳೋದಿಲ್ಲ. फिर जाते विदिशा, ठीक है, उत्तर प्रदेश, मध्य प्रदेश. तो वहां गए, वहां एक सेठ थे, उनका नाम भूल रहा हूं मैं. तो ಅವರು ಒಪ್ಕೊಂಡ್ಬಿಡ್ತಾರೆ, ठीक है, ಆ ಕಾಲದಲ್ಲಿ 10,000 ಹಣ ಕೊಡ್ತಾರೆ कि हाँ, लेकिन इधर हड़गन्नडदल्लिदे, इसको लेके क्या करेंगे हम. तो उसने आप यदि इसको प्रतिलिपि हिंदी में कराओगे देवनागरी में, ಆಗ ನಮಗೆ ಉಪಯೋಗ ಆಗುತ್ತೆ. ಆಮೇಲೆ ಕೂತ್ಕೊಂಡು ದೇವನಾಗರಿಯಲ್ಲಿ ಒಂದು ಪ್ರತಿಲಿಪಿ ಆಗುತ್ತೆ. ದೇವನಾಗರಿಯಲ್ಲಿ ಆದ್ಮೇಲೆ ಸುಮಾರು 15-20 ಪ್ರತಿಲಿಪಿಗಳಾಗಿ ಎಲ್ಲ ಕಡೆ ಕಳಿಸ್ಬಿಡ್ತಾರೆ. ಆಗ फूलचंद जी शास्त्री, हिरालाल जी, इंಥ ಕೆಲವು ವಿದ್ವಾಂಸರಿಗೆ ಅನ್ಸುತ್ತೆ ಇದನ್ನ ಅನುವಾದ ಮಾಡಬೇಕು. फिर अनुवाद कैसे करे, ಸಮಾಜದಲ್ಲಿ ಪುನಃ ವಿರೋಧ ಶುರು ಆಯಿತು. कि ಪ್ರಕಟಣೆ ಮಾಡಿದ್ರೆ ಹೆಂಗ್ ಪಬ್ಲಿಷ್ ಮಾಡ್ತೀರಾ ನೀವು, ಯಾರು ಪಬ್ಲಿಷ್ ಮಾಡ್ತಾರೆ, ಯಾವ ಪೇಪರ್ ಅಲ್ಲಿ ಮಾಡ್ತಾರೆ, ಅದನ್ನ ಎಲ್ಲಿ ಒಣಗಿಸ್ತೀರಿ, यार मुट्टुत्तारे, सब प्रश्न. क्योंकि पहले तो सुखाना पड़ता था ना, प्रिंटिंग प्रेस अल्ली ऐसे नहीं होता था, तो सुखाना पड़ता था. तो ಎಲ್ಲರಿಗೂ ಆಗುತ್ತೆ, ಮೈಲ್ಗೆ ಆಗುತ್ತೆ, ಅವಿನಯ ಆಗುತ್ತೆ, ಪಬ್ಲಿಷ್ ಮಾಡೋ ಹಾಗಿಲ್ಲ. तो ಪಬ್ಲಿಷ್ ಮಾಡಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಹಣ ಪಬ್ಲಿಷ್ ಮಾಡಬಾರ್ದು ಅಂತ ಜನ ಖರ್ಚು ಮಾಡ್ತಾರೆ. ಸಾರೆ ಪತ್ರಿಕಾ ಅದರಲ್ಲಿ ಇದರಲ್ಲಿ ಎಲ್ಲ ಕಡೆಗೆ ನಡೀತಾ ಇದೆ, ಯಾರು ಒಪ್ಪೋದಿಲ್ಲ. ಒಂದು ಸಲ ಆಗ್ರಾದಲ್ಲಿ ದೊಡ್ಡ ಜೈನ ಸಮ್ಮೇಳನ ನಡೀತಾ ಇದೆ. ಅಲ್ಲೊಬ್ಬ ವ್ಯಕ್ತಿ 10,000 ಖರ್ಚು ಮಾಡಿ ಗಜರಥ ಮಾಡಲಿಕ್ಕೆ ಪ್ರಮಾಣ ಮಾಡಿದ್ರು. तो ಅಲ್ಲಿ ಇಬ್ರು ಹೋಗಿದ್ದಾರೆ, ಹಿರಾಲಾಲ್ ಜಿ, ಫುಲ್ಚಂದ್ ಜಿ. तो वो उनसे पूछते, रात्रि 1:30 ಹೋಗಿ ಅವ್ರ ರೂಮ್ಗೆ, कि सेठ जी हमने सुना आप गजरत करने वाले. कि हाँ बिल्कुल करने वाले. बोले कितना खर्चा करोगे, इतना इतना होगा. तो बोलते ये करके आपको क्या मिलेगा, थोड़ी प्रसिद्धि मिल जाएगी, लेकिन जिन धर्म का क्या लाभ होगा. तो आप क्या चाहते हो,
कि हम ये चाहते हैं, ये पब्लिश करना है. तो ವಿಚಾರ ಮಾಡಿ ಅವರು ಆಯ್ತು ಮಾಡಿ ಅಂತ ಹೇಳ್ತಾರೆ. ಅಲ್ಲಿಂದ ಸತತ 25-30 ವರ್ಷಗಳಿಗೆ ಕೆಲಸ ಮಾಡಿದಾಗ ಈ ಪ್ರತಿಗಳು ಹೊರಗಡೆ ಬರುತ್ತೆ. ಕಿತ್ನಾ 25-30 ವರ್ಷಗಳ ಸತತ ಪರಿಶ್ರಮದಿಂದ, ಸತತ ಮಾನೆ ರೋಜ್ 15 घंटे काम करना, तब जाकर के ಈ ಪ್ರತಿಗಳು ಪ್ರಕಾಶಿತವಾಗಿ ಹೊರಗಡೆ ಬರುತ್ತೆ. ये कोई सामान्य काम नहीं था. यदि ಈ ವ್ಯಕ್ತಿಗಳು ಇಲ್ಲದೆ ಹೋಗಿದ್ದಿದ್ರೆ ಈ ಗ್ರಂಥಗಳು ಹೊರಗಡೆ ಬರ್ತಾನೆ ಇರಲಿಲ್ಲ. और यदि षटखंडागम प्रकाशित नहीं होता तो कुंद कुंदाचार्य के ग्रंथ तो होते ही नहीं, प्रकाशित ही नहीं होते. जिन सेठ ने बोला ना कि मैं प्रकाशित कराऊंगा, उनका पूरा जैन समाज ने बहिष्कार कर दिया. क्यों? क्योंकि ये ग्रंथ प्रकाशित करते हैं कि इनके घर में किसी को शादी नहीं करानी है. ऐसे हुआ है? ಹುಡುಗಿ ಕೊಡೋದಿಲ್ಲ ಇವರು ಮನೆಗೆ. ಕ್ಯೂ? ಕ್ಯೂಂಕಿ ಗ್ರಂಥ ಪ್ರಕಟಣೆ ಮಾಡ್ತಾ ಇದ್ದಾರೆ ಅಂತ. ಈ ಎಲ್ಲಾ ಕಷ್ಟಗಳಲ್ಲೂ ಕೂಡ ಈ ಎಲ್ಲಾ ವ್ಯಕ್ತಿಗಳು ಇದು ಆಗಲೇಬೇಕು ಅನ್ನುವಂತಹ ಸದ್ಭಾವನೆಯಿಂದ ಮಾಡಿದ್ರಿಂದ ಇದು ಹೊರಗಡೆ ಬರುತ್ತೆ. ಇಲ್ಲ ಅಂದ್ರೆ ಇವತ್ತಿಗೂ ಕೂಡ ಜೈನ ಸಮಾಜಕ್ಕೆ ಜಿನವಾಣಿ ಅಲಭ್ಯ ಆಗ್ತಾ ಇತ್ತು, ಮಿಲ್ತಾ ಇನಿ. और ಜಿನವಾಣಿ ಸಿಗೋದಿಲ್ಲ ಇದ್ರ ಅರ್ಥ ಏನು? ಬೈ ಧರ್ಮದ ಮೂಲದಲ್ಲಂತೂ ಉಪದೇಶ ಇದೆ. यदि तीर्थंकर का उपदेश नहीं तो धर्म भी नहीं. ಇವಾಗ ನಾವೇನಂತ ಇದೀವಿ कि ಜಿನವಾಣಿ ಎಲ್ಲ ಆಮೇಲೆ ಓದೋಣ, ಮೊದಲು ಜೈನರನ್ನ ಉಳಿಸೋಣ ಅಲ್ಲ, ಆಮೇಲೆ ಜಿನವಾಣಿ ಎಲ್ಲ ಓದಿದ್ರೆ ಆಯ್ತು. अब मैं प्रश्न पूछता हूं, जिनवानी पढ़े बिना तुम जैन हो गए कैसे? ಜಿನವಾಣಿ ಓದದೇನೆ ಯಾರು ಜೈನರಾಗಿ ಉಳಿಲಿಕ್ಕೆ ಸಾಧ್ಯ ಇದೆ? ಜಿನ ಧರ್ಮ ಹೇಗೆ ಉಳಿಲಿಕ್ಕೆ ಸಾಧ್ಯ ಇದೆ? ಲೇಕಿನ್ ನಮಗೆಲ್ಲ ಏನು ಅನಿಸ್ತಾ ಇದೆ, ಧರ್ಮ ಮೊದಲು ಉಳಿಸೋಣ ಆಮೇಲೆ ಜಿನವಾಣಿ ಓದೋಣ. ಅರೆ ನೈ, ಜಿನವಾಣಿ ಓದಿದ್ರೆ ಧರ್ಮ ಉಳಿಯುತ್ತೆ. ಧರ್ಮದ ಮೂಲದಲ್ಲಿ ಉಪದೇಶ ಇದೆ. ಜಿನವಾಣಿ ಓದದೇ ಇರೋದ್ರಿಂದ ಏನಾಗುತ್ತೆ कि ನಮ್ಮೆಲ್ಲ ಆಚರಣೆ ಧರ್ಮಕ್ಕೆ ವಿರುದ್ಧ ಇದೆ. क्यों? धर्म से विरुद्ध क्यों है? क्योंकि हम पढ़ते नहीं. ಇಷ್ಟೆಲ್ಲ ಯಾವ ಕಷ್ಟ ಆಗಿತ್ತಲ್ಲ, ಇದೆಲ್ಲ ಯಾತಕ್ಕೋಸ್ಕರ ಆಗಿತ್ತು? ತಾಕಿ ಮುಂದೆ ಬರುವ ಪೀಳಿಗೆಯಾದ್ರೂ ಜಿನವಾಣಿಯನ್ನ ಓದ್ಲಿ ಅಂತ. ಜಿನವಾಣಿ ಓದದೆ ಹೋದ್ರೆ ಈ ಪೀಳಿಗೆನು ಜಿನವಾಣಿ ಫಿರ್ ಭಿ ಸುರಕ್ಷಿತ नहीं रहेगा. ಒಂದು ರೀತಿಯಾಗಿ ಅವರೆಲ್ಲ ಪ್ರಕಟಣೆ ಮಾಡಿ ಸುರಕ್ಷಿತ ಮಾಡಿದ್ರು. ಆದ್ರೆ ಇವಾಗ ಓದಿಸ್ಲಿಲ್ಲ ಅಂದ್ರೆ ಮತ್ತೆ ಜಿನವಾಣಿ ಅಸುರಕ್ಷಿತ ಆಗುತ್ತೆ, ಉಳಿಯೋದಿಲ್ಲ. ಜಿನವಾಣಿಯನ್ನ ಸುರಕ್ಷಿತಗೊಳಿಸುವಂತಹ ಉತ್ತಮ ದಾರಿ ಇದೆ, ಪಠನ್ ಪಾಠನ್. ಪುಸ್ತಕದಲ್ಲಿ ಪ್ರಕಟಣೆ ಮಾಡೋದರ ಜೊತೆಗೆ ಜೀವಂತ ಜೀವಿಯ ಮನಸ್ಸಲ್ಲಿ ಅದನ್ನ ಪ್ರಕಟಿಸೋದಿದೆ. ಜೀವಿಗಳ ಮನಸ್ಸಲ್ಲಿ ಅದು ಪ್ರಕಟಿತವಾದರೆ ಜಿನವಾಣಿ ಸುರಕ್ಷಿತ ಉಳಿಯುತ್ತೆ. ಇಲ್ಲಾಂದ್ರೆ ಜಿನವಾಣಿ ಹೇಗೆ ಉಳಿಯುತ್ತೆ? ಕೇಳಿದ್ರೆ ದುಃಖ ಆಗುತ್ತೆ, ಅಂತಹ ಸ್ಥಿತಿ ಬಂದಿದೆ. ಮನೆಯಲ್ಲಿ ಜಿನವಾಣಿ ಇಡಕ್ ಜಾಗ ಇಲ್ಲ.
ಮನೆಗೆ ಹೊಸ ಸೊಸೆ ಬಂದ್ರೆ ಹೊಸ ರೂಮ್ ಕಟ್ತೀರೋ ಇಲ್ವೋ? ಎಲ್ಲದಕ್ಕೂ ಜಾಗ ಇದೆ, ಮನೆಯಲ್ಲಿ ಜಿನವಾಣಿಗೆ ಜಾಗ ಇಲ್ಲ. घर में जिनवाणी नहीं तो बच्चों को क्या बढ़ाएंगे हम लोग? ಮಕ್ಕಳು ಬರೀ ಟಿವಿ ನೋಡ್ತಾ ಇರ್ತಾರೆ. ಯಾಕೆ ನೋಡ್ತಾರೆ? क्यों देखते टीवी? बोलो, क्यों देखते? क्योंकि टीवी है घर पे और जिनवानी नहीं है, और कोई कारण नहीं है, और कोई कारण नहीं है. ಮನೆಯಲ್ಲಿ ಟಿವಿ ಇದೆ, ಜಿನ್ವಾನಿ तो ಏನ್ ಮಾಡ್ತಾರೆ ಮಕ್ಕಳು? ಅಚ್ಚೆ ನಾವ್ಯಾಕೆ ಹಂಗಿದ್ವಿ ಕಿ ನಮ್ಮ ತಂದೆ ತಾಯಿಗಳು ಬಸ್ತಿ ಕರ್ಕೊಂಡು ಹೋಗ್ತಿದ್ರು, नहीं लेके जाते थे, हम नहीं लेके जाते हैं. तो ಜಿನ್ವಾನಿ ಸುರಕ್ಷಿತ ಆಗುತ್ತೆ ಓದೋದ್ರಿಂದ, ಓದಿಸೋದ್ರಿಂದ. ಗ್ರಂಥ ಪ್ರಕಟಣೆ ಮಾಡಿದ್ರು ಈಗ ಓದೋರಿಲ್ಲ. ಪ್ರಕಟಣೆ ಮಾಡಿರೋ ಗ್ರಂಥಗಳು ಎಲ್ಲಿದೆ ಅಲ್ಲೇ ಇರುತ್ತೆ. ಬ್ರಹ್ಮಚಾರಿ ರಾಯಚಂದ್ ಜಿ ಅಥವಾ ರಾಜಚಂದ್ರ ಗುಜರಾತ್ ಅಲ್ಲಿ ಒಂದು ಆಶ್ರಮ ಮಾಡಿದ್ರು, ಆಗಸ್ ಆಶ್ರಮ. तो वो पहली बार ಮೊಟ್ಟ ಮೊದಲನೇ ಬಾರಿಗೆ समय सारा प्रकाशने ಮಾಡ್ತಾರೆ. तो कितना उस जमाने में 1000 ग्रंथ प्रकाशित करते हैं. तो ट्रस्टी सब घबरा गए, बोले 1000 ग्रंथಗಳ ಖರೀದಿ ಮಾಡೋರು ಯಾರು? रायचंद जी बोलते हैं तुम शांत रहो, जब जीव की योग्यता आएगी तो एक साथ सब खरीद के ले जाएंगे, चिंता मत करो. ब्रह्मचारी गणेश प्रसाद वर्णी वो तो ब्राह्मण थे. समय ಸರದ ಆತ್ಮಖ್ಯಾತಿ ಟೀಕಾ ಸಂಪೂರ್ಣವಾಗಿ ಪಾಠ ಇತ್ತು ಅವರಿಗೆ. ಕ್ಯೂ? ಜಿನ್ವಾನಿ ಓದಿದ್ರೆ ಓದಿಸಿದ್ರೆ ಸುರಕ್ಷಿತ ಉಳಿಯುತ್ತೆ, ಮಾತ್ರ ಪ್ರಕಾಶಿತ ಮಾಡಿದ್ರೆ ಉಳಿಯೋದಿಲ್ಲ. ವಿಚಿತ್ರ, ಬಹುತ್ ವಿಚಿತ್ರ. ಯಾರು ಗ್ರಂಥ ದಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, समझो कि शास्त्र दान ಮಾಡಿದ್ವಿ, तो शास्त्र दान करने का पहला कर्तव्य क्या है कि आप स्वयं उस शास्त्र को पढ़ो. आपने नहीं पढ़ा तो आप दान नहीं कर सकते. आपको कैसे पता कि उस ग्रंथ में क्या लिखा है? बताओ. ज्ञान दान है ना शास्त्र दान. तो ज्ञान दान ಯಾವುದಕ್ಕೆ ಅಂತೀವಿ? ज्ञान दान ಹೆಸರಲ್ಲಿ ಅಜ್ಞಾನ ದಾನ ಮಾಡಿಬಿಟ್ರೆ क्या होगा? जिसको भी ಶಾಸ್ತ್ರ दान करना है, ಮೊದಲು ನಾವು ಆ ಗ್ರಂಥವನ್ನು ಓದೋದು, ತಿಳಿಯೋದು, ಅದು ಇಷ್ಟ ಆಗಿ ಅದು ಇನ್ನೊಬ್ಬರಿಗೆ ಉಪಕಾರ ಆಗುತ್ತೆ ಅಂದಾಗ ದಾನ ಮಾಡೋದಿದೆ, तभी शास्त्र दान होगा. तो ವಾಸ್ತವಿಕವಾಗಂತೂ ಯಾವ ಈ ಜಿನ್ವಾಣಿ ಇದೆ, ಶುದ್ಧ ಪರಂಪರೆ ಇದೆ, ಇದು ಅಗಾಧವಾದಂತಹ ಪರಂಪರೆ ನಡ್ಕೊಂಡ್ ಬಂದಿದೆ. ಮತ್ತೆ ಈ ಪರಂಪರೆಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಪುಣ್ಯಜೀವಿಗಳು ನಾವಿದ್ದೀವಿ कि ನಮಗೆ ನೇರವಾಗಿ ಶಾಸ್ತ್ರ ಓದ್ಲಿಕ್ಕೆ ಸಿಗ್ತಾ ಇದೆ. इतना पुण्य किसी का नहीं था. 19, 18, 16, 15ನೇ ಶತಮಾನ ಯಾರಿಗೂ ಸಿಕ್ಕಿಲ್ಲ ನೇರವಾಗಿ ಶಾಸ್ತ್ರ ಓದಲಿಕ್ಕೆ, किसी को नहीं मिला. हमारे घर पर शास्त्र है, ये कोई सामान्य पुण्य का उदय नहीं है. विचार करो,
ಅಂತಹ ಪುಣ್ಯಜೀವಿಗಳಿಗೂ ಕೂಡ ನೇರವಾಗಿ ಗ್ರಂಥ ಸಿಗಲಿಲ್ಲ. स्वाध्याय भवन मंदिर में होते थे ग्रंथ, अब पढ़ नहीं सकते थे. ತಾಳೆಗರೆ ನೋಡಿದಿರಿ ಹೆಂಗ್ ಬರ್ದಿರ್ತಾರೆ ಅಂತ. ಫುಲ್ ಸ್ಟಾಪ್, ಕಾಮಾ, ಪ್ಯಾರಾಗ್ರಾಫ್ ಕುಚ್ ನೈ. ಸಂಧಿ ಸಮಾಸಗಳ ಜನ್ಮ ಆಗಿತ್ತು ಯಾಕಂದ್ರೆ ತಾಳೆಗರಿ ಮೇಲೆ ಬರಿಬೇಕಿತ್ತು. इसलिए संधि समास का जन्म हुआ था. अब तो हम खुले खुले लिखते हैं. संधि समास कहां करते? ಸಂಧಿ ಸಮಾಸ ಯಾಕೆ ಬರೀತಿದ್ರು? ಜೋಡಿಸಿ ಬರೀಬೇಕು, ಅಕ್ಷರಗಳು ಕಡಿಮೆ ಆಗುತ್ತೆ, ಜಾಗ ಕಡಿಮೆ ಆಗುತ್ತೆ. तो पढ़ नहीं सकते थे, अभी भी नहीं पढ़ पाएंगे. ताड़ेगरिंद ಎಷ್ಟು ಜನರಿಗೆ ಓದಕ್ಕೆ ಬರುತ್ತೆ? नहीं पढ़ पाओगे ना. अभी इतना पैराग्राफ वो ये बोल्ड इटैलिक सब करके दिया तब भी नहीं पढ़ रहे. ಮುಂದೆ ಯಾವುದಾದ್ರೂ ಗ್ರಂಥಗಳು ಸಿಕ್ಕರೆ ತಾಳೆಗರಿಯನ್ನು ಅನುವಾದ ಮಾಡೋರು ಯಾರು, ಓದೋರು ಯಾರು? ये कुछ सुरक्षित नहीं रहेगा. ಸುರಕ್ಷಿತ देखो ಜಿನಬಿಂಬವನ್ನ ನಾವು ಭೂಮಿ ಒಳಗಡೆ ಹಾಕಿದ್ರೆ ಸುರಕ್ಷಿತ ಆಗಿಬಿಡುತ್ತೆ. जिनवानी को कैसे सुरक्षित रखोगे? ಇನ್ನೊಬ್ಬರ ಮನಸ್ಸಲ್ಲಿದ್ರೆ, ಇನ್ನೊಬ್ಬರ ಬುದ್ಧಿಗೆ ಅದು ಹೋದ್ರೆ ಸುರಕ್ಷಿತವಾಗುತ್ತೆ. ನ ಧರ್ಮೋ धार्मिक बिना, धार्मिक व्यक्ति होगा तभी ग्रंथ बचेंगे. इसलिए ಶುದ್ಧ ಪಂಚಮಿ ಪರ್ವ ಇದೆಯಲ್ಲ, ಇದು ನಮ್ಮೆಲ್ಲರಿಗೂ ಇಡೀ ಜೈನ ಧರ್ಮಕ್ಕೆ ಅತಿ ದೊಡ್ಡ ಪರ್ವ ಇದೆ. ಜೈನ ಧರ್ಮಕ್ಕೆ ಇದಕ್ಕಿಂತ ದೊಡ್ಡ ಹಬ್ಬ ಯಾವುದೂ ಇಲ್ಲ. ಎಲ್ಲ ಹಬ್ಬಗಳಲ್ಲೂ ಇದು ಅತ್ಯಂತ ದೊಡ್ಡ ಹಬ್ಬ ಇದೆ, ಶುದ್ಧ ಪಂಚಮಿ. ಕ್ಯೂಂಕಿ ಇದಿಲ್ಲದೆ ನಾವು ಜೈನರಾಗಿ ಉಳಿತಿರ್ಲಿಲ್ಲ. ಯही ಮೂಲ ಕಾರಣ. ಅಲ್ಪ ಸ್ವಲ್ಪ ಕರ್ಮಗಳ ಚರ್ಚೆ, ಜಿನಬಿಂಬದ ಚರ್ಚೆ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಜಿನವಾಣಿ ಇದೆ. ठीक है ना बात. तो ನಾ ಪ್ರತಿ ಪಂಚಮಿ ಪರ್ವದಲ್ಲಿ ಹೇಳ್ತಾನೆ ಇರ್ತಾನೆ ಕಿ ಇವತ್ತಿಂದ ಪ್ರಮಾಣ ಮಾಡಿ ಅಂತ. ಕನಿಷ್ಠ ಪಕ್ಷ ದಿನದಲ್ಲಿ ಒಂದು ಬಾರಿ ಆದ್ರೂ ಓದ್ತೀನಿ ಅಂತ. ಯಾರಿಗೆ ಓದಕ್ಕಾಗ್ತಾ ಇಲ್ಲ ಪ್ರಾರಂಭದಲ್ಲಿ ಸ್ವಾಧ್ಯಾಯ ಕೇಳಿ, ಹೆಂಗೂ ರೆಕಾರ್ಡ್ ಆಗಿ ಉಪಲಬ್ಧ ಇದೆ. ಕ್ರಮದಿಂದ ಕೇಳಿ, ಕೇಳ್ತಾ ಕೇಳ್ತಾ ಓದೋಕ್ಕೂ ಕೂಡ ಅರ್ಹತೆ ಬರುತ್ತೆ. ಓದೋದಿದೆ. ಇದೇ ತೀರ್ಥಂಕರರ ಅನುಕರಣೆ ಇದೆ, ತೀರ್ಥಂಕರರ ಆದೇಶ ಇದೆ, ಆಚಾರ್ಯರುಗಳ ಆದೇಶ ಇದೆ. ಏನು? ಕಿ ನೀನು ಜಿನವಾಣಿಯನ್ನ ಓದಿ ಮನಸ್ಸಲ್ಲಿ ಧಾರಣೆ ಮಾಡು. तो ಜಿನ ತೀರ್ಥಂಕರರ ದರ್ಶನ ಮಾಡಿದಾಗ ಅವ್ರ ಉಪದೇಶ ಕೇಳಬೇಕು ತಾನೆ. ಅರ್ಧಮರ್ಧ ಹೆಂಗ್ ಮಾಡೋದು? जैसे पुत्र ने पिता को नमस्कार किया और पिता ने बोला बेटा एक बात बताता हूं सुनो, तो बेटा सुनना वरना कुछ नहीं है, खाली नमस्कार स्वीकार कर लो. क्या सुनना नहीं है? नमस्कार खाली. तो नमस्कार क्यों? क्योंकि सब नमस्कार करते हैं, तो नमस्कार है. लेकिन बोलने जाओ कुछ तो सुनना नहीं है. ऐसे ಅರಹಂತರಿಗೆ ನಾವು ನಮಸ್ಕಾರನ ಮಾಡ್ತೀವಿ. ಅರಹಂತರ ಹೇಳ್ತಾ ಇದಾರೆ ಸುನೋ ಸುನೋ ಉಪದೇಶ ಸುನೋ जरा, वो भाग जाते. फिर नमस्कार कैसे हुआ? अरहंत को नमस्कार करने का अर्थ ही होता है उपदेश सुनना. समोशन में क्यों जाते हैं? मात्र दर्शन करने नहीं. अरे दर्शन और उपदेश दोनों एक ही बात है. उपदेश ಕೇಳೋದು ಅಂದ್ರೇನೆ ದರ್ಶನ ಮಾಡೋದು. नहीं तो दर्शन होंगे कहां? पाषाण में तो दर्शन नहीं होंगे, उपदेश में दर्शन होगा.
उसमें जो नाम स्थापना करी है हमने, उसमें दर्शन होगा. नाम ಸ್ಥಾಪನಾ ಹೆಂಗ ಅರ್ಥ ಆಗುತ್ತೆ? ಉಪದೇಶ ಕೇಳಿದ್ರೆ ಅರ್ಥ ಆಗುತ್ತೆ. ಹಂಗಾಗಿನೇ ಉಪದೇಶ ಕೇಳದೆ ಇರೋದ್ರಿಂದ ನಮಗೆ ಅರಹಂತರ ದರ್ಶನ ಆಗೋದಿಲ್ಲ, ಆಗ್ತಾ ಇಲ್ಲ. जो उपदेश सुनता है उसको तीर्थंकर के दर्शन होते हैं, बाकियों को दर्शन नहीं होते, खाली लौट जाते हैं. जैसे समूह शरण में ऊपर तक नहीं जा पाते, यही स्विमिंग पूल है, पार्क है, डांस चल रहा है, वही है, ऊपर नहीं जाते, दर्शन नहीं होते उनको. ऐसे ही जिन मंदिर में होते और उपदेश नहीं सुना तो इವ್ರಿಗೂ ದರ್ಶನ ಆಗೋದಿಲ್ಲ, खाली खाली निकल गए. तो जिन ದರ್ಶನದ ಮತ್ತೊಂದು ಹೆಸರೇ ಇದೆ ಉಪದೇಶ ಕೇಳೋದು. उपदेश सुना तो दर्शन किया, उपदेश नहीं सुना तो दर्शन भी नहीं किया. ठीक है. तो ಶುದ್ಧ ಪಂಚಮಿ ದಿನ ಎಲ್ಲರೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಮಯ ಜಿನವಾಣಿ ಉಪದೇಶ ಕೇಳೋದು ಅಥವಾ ಓದೋದರ ಪ್ರಮಾಣ ಮಾಡೋದಿದೆ. ಇದೇ ಜೀವನದ ಸಾರ ಇದೆ, यही सार्थकता है और कुछ सार्थकता नहीं है.